ವಿಜಯಪುರ ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯದ ಬೃಹತ್ ಉದ್ದಿಮೆ ಸಚಿವರಾದಂತಹ ಡಾಕ್ಟರ್ ಎಂಬಿ ಪಾಟೀಲ್ ರವರು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲೆಗೆ ರಾಷ್ಟ್ರೀಯ ಮಾಜಿ ಅಧ್ಯಕ್ಷರು ಭೇಟಿ ನೀಡುವ ಮಾಹಿತಿಯನ್ನ ನೀಡಿದರು. ಇದೇ ಸಮಯದಲ್ಲಿ ಸಚಿವರು ರಾಹುಲ್ ಗಾಂಧಿ ಅವರ ಮೂಲಕ ಜಿಲ್ಲೆಯ ಜನತೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಮೊದಲೇ ವಿಷಯ ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಲ್ಲಿ ವಿಜಯಪುರ ಲೋಕಸಭಾ ಮತಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಇದೇ ದಿನಾಂಕ 26ರಂದು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಮಾಜಿ ಎಐಸಿಸಿಯ ಅಧ್ಯಕ್ಷರಾದಂತಹ ಶ್ರೀ ರಾಹುಲ್ ಗಾಂಧಿ ಅವರು 11 ಗಂಟೆಗೆ ವಿಜಯಪುರ ನಗರದಲ್ಲಿ ಇವತ್ತು ಬಿಎಲ್ಡಿಯ ನೂತನ ಕ್ಯಾಂಪಸ್ ಗ್ರೌಂಡ್ ಏನಿದೆ ಆ ಗ್ರೌಂಡ್ ನಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡಿದರೆ ಪ್ರಚಾರ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಹೀಗಾಗಿ ತಮಗೆ ಈ ವಿಷಯವನ್ನು ನಾನು ತಿಳಿಸಬೇಕಾಗಿತ್ತು. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದ ಹಿರಿಯರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದ ರಣದೀಪ್ ಸುರ್ಜೇವಾಲಾ ಅವರು, ಎಐಸಿಸಿ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಗಳು, ಸಂಘಟನೆಯ ಉಸ್ತುವಾರಿ ವಹಿಸಿಕೊಂಡಂತ ಶ್ರೀ ಕೆ.ಸಿ. ವೇಣುಗೋಪಾಲ್ ಅವರು, ಇಲ್ಲಿಂದ ಎಲ್ಲ ಹಿರಿಯ ನಾಯಕರು ಸಹ ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ಮೂಲಕ ನಮಗೆ ತಿಳಿಸುವುದಲ್ಲದೆ ತಮ್ಮ ಮೂಲಕ ಇವತ್ತು ಸಹ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಮಗೆ ಆ ಕಾರ್ಯಕ್ರಮ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕೋರ್ತೇನೆ. ಎರಡನೇದಾಗಿ ಇವತ್ತು ನಾವು ನಮ್ಮ ಪ್ರಣಾಳಿಕೆ ಗೊತ್ತಿದೆ. ನಾವು ಕಾಂಗ್ರೆಸ್ ಪಕ್ಷದವರು ದೇಶಕ್ಕೆ ಸ್ವಾತಂತ್ರ್ಯ ತಲುಪಿಸುವುದಲ್ಲದೆ ದೇಶವನ್ನು ಕಟ್ಟಿರುವಂಥದ್ದು. ನಾವು ಯಾವಾಗಲೂ ಕೂಡ ನುಡಿದಂತೆ ನಾವು ನಡೆದಿದ್ದೀವಿ. 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಅಂದು ನಾವು ನಮ್ಮ ಪ್ರಣಾಳಿಕೆಯಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ವಿ, 158 ಭರವಸೆಗಳನ್ನು ಈಡೇರಿಸಿದ್ವಿ. ಆ ಭರವಸೆಗಳಂತೆ ಇಲ್ಲದೆ ಸುಮಾರು 30 ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದ್ದೇವೆ. 128 ಕಾರ್ಯಕ್ರಮಗಳನ್ನ ನಾವು ಯಶಸ್ವಿಗೊಳಿಸಿದ್ದೇವೆ. 24% ಜನಸಂಖ್ಯೆ ಅನುಗುಣವಾಗಿ ಪ್ರತಿಯೊಂದು ಇಲಾಖೆಯಲ್ಲಿ ಒಂದು ಕಾನೂನು ಅಂತದ್ದು ಸಮಸ್ಯೆಗೆ ಕೊಡುವಂತದ್ದು. ನೀರಾವರಿಗೆ ಪ್ರತಿ ವರ್ಷ 10,000 ಕೋಟಿ ಅಂತೆ 50,000 ಕೋಟಿ ರೂಪಾಯಿ ನಾವು ಕೊಡ್ತೀವಿ. 56,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೀವಿ. ನಾನು ಇರೋದು ಮುಖ್ಯಮಂತ್ರಿ. ಹೀಗೆ ನಾವು ಮುಂದಂತೆ ನಡೆದಿದ್ದೀವಿ. ಈಗಲೂ ಕೂಡ ನಾವು ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಕೊಟ್ಟಿದ್ದೀವಿ. ಒಂದನೇದಾಗಿ ನಾವು ಅಧಿಕಾರಕ್ಕೆ ಬಂದ್ರೆ 2 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ಕೊಡ್ತೀವಿ. ಗೃಹ ಜ್ಯೋತಿ ಯೋಜನೆ ಅದನ್ನು ನಾವು ಅನುಷ್ಠಾನ ಮಾಡಿದ್ದೀವಿ. ಅದರಂತೆ ಸುಮಾರು 2 ಯೂನಿಟ್ ವಿದ್ಯುತ್ ಶಕ್ತಿ ಎಂದರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 4,64,797 ಜನರು ಸಹ ಒಂದು ಉಪಯೋಗವನ್ನು ಪಡೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಇನ್ನೊಂದು ಗ್ಯಾರಂಟಿ ಗೃಹಲಕ್ಷ್ಮಿ, ಪ್ರತಿಯೊಂದು ಕುಟುಂಬದ ಒಬ್ಬ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ. ಪ್ರಕಾರವಾಗಿ 2,000 ರೂಪಾಯಿನ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು ಫಲಾನುಭವಿಗಳ ಸಂಖ್ಯೆ ಸುಮಾರು 4,61,153 ಜನ. ಅನ್ನಭಾಗ್ಯದಲ್ಲಿ ನಾವು
5 ಕೆಜಿ ಅಕ್ಕಿಯಂತೆ 2013 ಕೊಟ್ಟಿದ್ದು 7 ಕೆಜಿ ಏರಿಸಿದ್ವಿ. ಬಿಜೆಪಿ ಸರ್ಕಾರ ಬಂದದನ್ನ ಮತ್ತೆ ಕಡಿತ ಮಾಡಿ 4 ರಿಂದ 5 ಕೆಜಿ ಮಾಡಿದ್ರು. ಈಗ ನಮ್ಮ ಗ್ಯಾರಂಟಿ ಪ್ರಕಾರ ನಾವು 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡದ ಕಾರಣ ಇನ್ನು 5 ಕೆಜಿಗೆ ನಾವು 35 ರೂಪಾಯಿ ಅಂದ್ರೆ 170 ರೂಪಾಯಿನ ನಾವು ಕೊಡ್ತಾ ಇದ್ವಿ. ಹೀಗಾಗಿ ಅದನ್ನು ಕೂಡ ನಾವು ಗ್ಯಾರಂಟಿಯನ್ನ ಕೇಂದ್ರ ಸರ್ಕಾರದ ಷಡ್ಯಂತ್ರ ಮಾಡಿದ ವಿರೋಧವಾಗೂ ಕೂಡ ನಾವು ನಮ್ಮ ಮಾತನ್ನ ಓಡಿಸಿಕೊಂಡಿದ್ದೀವಿ. ಸುಮಾರು 4,25,976 ಜನರಿಗೆ ಫಲಾನುಭವಿಗಳಿಗೆ ಇದರ ಒಂದು ಬೆನಿಫಿಟ್ ಕೆಲಸ ಸಿಗ್ತಾ ಇದೆ. ಯುವಕರಿಗೆ 6 ತಿಂಗಳಲ್ಲಿ ಒಂದು ಉದ್ಯೋಗ ಸಿಗುವುದಿಲ್ಲ. ಅವರಿಗೆ 2 ವರ್ಷಗಳ ಕಾಲ ಪದವೀಧರರಿಗೆ 3,000, ಡಿಪ್ಲೊಮಾದಲ್ಲಿ 15 ರೂಪಾಯಿ ಅಂತೆ ನಾವು ಕೊಡುವಂತ ಯೋಜನೆ ಯುವನಿಧಿ ಕಾರ್ಯಕ್ರಮ. ಅದರಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 6,831 ಫಲಾನುಭವಿಗಳಿಗೆ ನಾವು ಕೊಟ್ಟಿದ್ದೇವೆ. ಅದಲ್ಲದೆ ನಾವು ಈ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಸ್ನಲ್ಲಿ ಟಿಕೆಟ್ ಪಡ್ಕೊಂಡು ಪ್ರವಾಸ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಹೀಗೆ ನಾವು ನೋಡಿದಂತೆ ಮಾಡಿದ್ದೀವಿ. ಅದೇ ನಮ್ಮ ಇದಲ್ಲದೆ ನಾವು ಮತ್ತೆ ಅಧಿಕಾರಕ್ಕೆ ಬಂದ್ರೆ, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಬಂದ್ರೆ ನಾವು ಮಾತನ್ನ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ. ಅದರ ಗ್ಯಾರಂಟಿಯ ಒಂದೇ ಗ್ಯಾರಂಟಿ ನಾವು 1 ಲಕ್ಷ ರೂಪಾಯಿ ಪ್ರತಿಯೊಬ್ಬ ಯುವಕರಿಗೆ, ಯುವ ಪದವೀಧರರಿಗೆ ಕೊಡ್ತೀವಿ ಅಂತೇಳಿ ನಿರುದ್ಯೋಗ ಯುವ ಪದವೀಧರರಿಗೆ. ಅದೇ ರೀತಿ ಗೃಹಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಯೋಜನೆ 1 ಲಕ್ಷ ರೂಪಾಯಿ ನಾವು ಮಹಿಳೆಯರಿಗೆ ಕೊಡುವಂತದ್ದು. ಮೂರನೇದಾಗಿ ನಾವು ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಮತ್ತು ರೈತರಿಗೆ MSP ದರದ ಪ್ರಕಾರ ದಾಖಲು ಮಾಡ್ತೀವಿ. ಅವರ ಬೆಳೆದಂತ ಬೆಳೆಗೆ ಯೋಗ್ಯವಾದಂತಹ ಬೆಲೆಯನ್ನು ಕೊಡ್ತೀವಿ. ಅದರಂತೆ ಇವತ್ತು ನಾವು ಮಹಿಳೆಯರಿಗೆ ಉಚಿತ 1 ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಯುವಕರಿಗೆ 1 ಲಕ್ಷ ರೂಪಾಯಿ ಅಂತ ಹೇಳಿದ್ದೀನಿ. ಅದರಂತೆ ಆಮೇಲೆ ಇನ್ನೊಂದು ರಿಸರ್ವೇಶನ್ ಇವತ್ತು ನಾವು ಏನು ಜಾತಿ ನನಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಸಹ ಇವತ್ತು ಮಾಡಿದ್ದೀವಿ. ಮತ್ತು 30 ಲಕ್ಷ ಉದ್ಯೋಗಗಳನ್ನ ನಾವು ಪ್ರತಿ ವರ್ಷ ಕೊಡ್ತೀವಿ. ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಉದ್ಯೋಗದ ಗ್ಯಾರಂಟಿ. ಮಹಿಳಾ ನ್ಯಾಯ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಪ್ರತಿ ಬಡ ಕುಟುಂಬದ ಮಹಿಳೆಗೆ ಸಾಲ ಮನ್ನಾ ಮತ್ತು ಸ್ವಾಮಿನಾಥನ್ ಆಯೋಗದ ಸೂತ್ರ ಪ್ರಕಾರ MSP ಸ್ಥಾನಮಾನ ರೈತರಿಗೆ ನ್ಯಾಯ ಯೋಜನೆ. ಜೊತೆಗೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯಲ್ಲಿ ಇವತ್ತು ಕನಿಷ್ಠ ಇದಕ್ಕೆ 400 ರೂಪಾಯಿನ ಕನಿಷ್ಠ ವೇತನ ಕೊಡಬಹುದು. ಶ್ರಮಿಕ ನ್ಯಾಯ ಮತ್ತು ಜಾತಿ ಗಣತಿ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳಲು ರಾಷ್ಟ್ರವ್ಯಾಪಿ ಜನಗಣತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿ ಸಮುದಾಯವನ್ನು ಪರಿಗಣಿಸಲಾಗುವುದು. ಇದು ಪಾಲುದಾರಿಕೆಯ ನ್ಯಾಯ ಅಂತ ಹೇಳಿ ಈ 5 ಪ್ರಮುಖವಾದಂತಹ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೂಡ ನಮ್ಮ ಕೇಂದ್ರದಲ್ಲಿ ಪಕ್ಷ ಬರ್ತದೆ. ನಾವು ಬಿಜೆಪಿಯವರು ತಪ್ಪೊಂದಿದೆ 10 ವರ್ಷ ಏನೇನೋ ಅವರು ವಚನಗಳನ್ನು ಕೊಟ್ಟಿದ್ರು. ನರೇಂದ್ರ ಮೋದಿ ಅವರು ಒಳ್ಳೆ ದಿನ ಬರ್ತದೆ, ಎಲ್ಲ ಬೆಲೆ ಏರಿಕೆನ ನಿಯಂತ್ರಣ ಮಾಡ್ತೀನಿ, ಇವತ್ತು ನಮ್ಮ ರೂಪಾಯಿ ಮೌಲ್ಯ ಕುಸಿದಿದೆ, ಡಾಲರ್ ಅಗೇನ್ಸ್ಟ್ ಅಂತ ಹೇಳಿದ್ರು. ಈಗ ಅನೇಕ ಭರವಸೆ ಲಕ್ಷಕ್ಕೆ ಬರ್ತವೆ ಅಂತ ಹೇಳಿದ್ರು. ಲಕ್ಷಕ್ಕೆ ಬರಲಿಲ್ಲ. ಪೆಟ್ರೋಲು 64 ರೂಪಾಯಿ, ಕೂಡ 4 ರೂಪಾಯಿ ಆಗಿದೆ. ಡೀಸೆಲ್ 54 ರೂಪಾಯಿ ಇದೆ, 58 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡರ್ 400 ಇದ್ದು 440 ಇದ್ದು 1120 ಆಗಿದೆ. ಈಗ ಪ್ರತಿಯೊಂದು
ಪದಾರ್ಥಗಳು ಸಹ ನಮ್ಮ ಅಡಿಗೆ ಎಣ್ಣೆಗೂ ಕೂಡ 60 ರೂಪಾಯಿ ಇದ್ದು 150 ರೂಪಾಯಿ ಇದೆ, 150 ರೂಪಾಯಿ ಇದೆ. ಅಚ್ಚರಿ ಬರಲಿಲ್ಲ. ಒಂದು ಡಾಲರ್ ಸಹ ಏನು ಮೊದಲು ಇದೆ ಮನಮೋಹನ್ ಸಿಂಗ್ ಇದ್ದಾಗ ಸುಮಾರು 58 ರೂಪಾಯಿ ಇತ್ತು. 58 ರೂಪಾಯಿ ಡಾಲರ್ ರೇಟು. ಓಕೆ, 48 ರೂಪಾಯಿ ಇವತ್ತು ಡಾಲರ್ ರೇಟ್ 78 ರೂಪಾಯಿ. ಮೋದಿ ಭಾಷಣ ಮಾಡಿ ನಾನು ಹೇಳಿದೆ, ನನ್ನ ಕೂಡ ಕ್ಲಿಪಿಕ್ಸ್ ಬಂದಿದ್ದಾವೆ. ನಾನು ಹೇಳ್ತೀನಂತಲ್ಲ, ನಾವು ಯಾರು ಹೇಳ್ತೀವಂತಲ್ಲ, ಎಲ್ಲವೂ ಕೂಡ ಮೋದಿ ಅವರ ಭಾಷಣಗಳನ್ನ ಕೂರಿಸ್ಕೊಂಡಿದ್ದೀವಿ. ಬೇಕಾದ್ರೆ ಶೇರ್ ಮಾಡ್ತೀನಿ ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಭಾಷಣ ಮಾಡಿದ್ದಾರೆ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಸಿಗಬೇಕಾಗಿತ್ತು. ಉದ್ಯೋಗ ಸಿಗಲಿಲ್ಲ. ಉಲ್ಟಾ ತಪ್ಪು ನಿರ್ಣಯ ತಗೊಂಡು ನಮ್ಮ ನೋಟ್ ಬ್ಯಾನ್ ಮಾಡುವಂತ ನಿರ್ಣಯ ಮಾಡಿದರು. ನೋಟ್ ಅಮಾನ್ಯ ಮಾಡುವಂಥದ್ದು ನೋಟ್ ಬ್ಯಾನ್ ಅಲ್ಲಿ ಮೊನ್ನೆ ನಮ್ಮ ಸುಪ್ರೀಂ ಕೋರ್ಟ್ ಜಸ್ಟಿಸ್ ನಾಗರತ್ನ ಅವರು ಹೇಳಿದ್ರು 98% ಎಲ್ಲ ಹಣ ವಾಪಸ್ ಬಂದ್ಬಿಟ್ಟಿದೆ. ಇದು ಬ್ಲಾಕ್ ಮನಿ ಕಪ್ಪು ಹಣವನ್ನ ಕಂಡುಹಿಡಿಯುವುದಲ್ಲ, ಕಪ್ಪು ಹಣವನ್ನ ವೈಟ್ ಮಾಡಕ್ಕೆ ಮಾಡಿದಂತ ಯೋಜನೆ ಅಂತ ಹೇಳಿ ನಮ್ಮ ರಾಜ್ಯದವರಾದಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಶ್ರೀಮತಿ ನಾಗರತ್ನ ಅವರು ಕೂಡ ತಿಳಿಸಿದ್ದಾರೆ. ಯಾವುದು ಕೂಡ ಆಗಿಲ್ಲ. ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿ ಅದಕ್ಕೂ ಕೂಡ ಆಗಿಲ್ಲ. ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನೀವು ದೆಹಲಿಯಲ್ಲಿ ಅವ್ರ ಮೇಲೆ ಅವ್ರನ್ನ ಹತ್ತಿಕ್ಕುವಂತ ಪ್ರಯತ್ನ, ವಾಟರ್ ಕೌನ್ಸಿಲ್ ಬಳಸಿಕೊಂಡು ಲಾಠಿ ಚಾರ್ಜ್ ಮಾಡುವ ಮೂಲಕ ರೈತರ ಮೇಲೆ ಅವ್ರನ್ನ ಬಂಧನ ಮಾಡುವಂತಹದ್ದು ಎಲ್ಲ ಕೂಡ ರೈತರ ಯಾವುದೂ ಕೂಡ ಅಚ್ಚೇತಿ ಬಂದಿಲ್ಲ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನೋದು ಕೂಡ ಬಂದಿಲ್ಲ. ಧರ್ಮದ ಹೆಸರ ಮೇಲೆ ವಿಭಜನೆ ಮಾಡುವಂತ ರಾಜಕಾರಣ ಇವತ್ತು ನಡೀತಾ ಇದೆ. ನಿನ್ನೆ ಕೂಡ ಮೋದಿ ಅವರು ಸ್ಟೇಟ್ಮೆಂಟ್ ಮಾಡಿದ್ದೀರಿ ನಾವು. ಅದೇ ರೀತಿ ನಾನು ಬಹಳ ಪ್ರಾಮಾಣಿಕ ಭ್ರಷ್ಟಾಚಾರವನ್ನು ಸಹ ಕಾವುಗಾರ ಖಾನೆ ದುಂಗ ಅಂತ ಹೇಳಿದ್ದಾರೆ. ಆದ್ರೆ ನಮ್ಗೆ ಗೊತ್ತಿದೆ, ಬಹಳ ಜನ ನಂಬಿದ್ರು ಅದನ್ನ. ಮತ್ತೆ 1 ತಿಂಗಳೊಳಗೆ ಇವರ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು NRI ಹೋದಾಗ ಮೋದಿ ಪ್ರಾಮಾಣಿಕ ಅಂತ ಹೇಳಿ ಕೂಡ ಆರ್ಗ್ಯುಮೆಂಟ್ ಮಾಡ್ತೇವೆ. ಆದ್ರೆ ಇಲೆಕ್ಟ್ರಲ್ ಬಾಂಡ್ಸ್ ನೋಡಿದಿರಿ, ಮತ್ತೆ ಚುನಾವಣಾ ಬಾಂಡ್ ಅದನ್ನ ಗೌಪ್ಯತೆ ಇವರೇ ಹಿಂದೆ ಹೇಳ್ತಿದ್ರು, ಸ್ವಿಟ್ಜರ್ಲ್ಯಾಂಡ್ ಕಪ್ಪೋಣ ಅಂತ ಹೇಳಿ. ಚುನಾವಣಾ ಬಾಂಡ್ ಅದಕ್ಕೆ ಸೀಕ್ರೆಸಿ ಏನು ಮಾಡಿದ್ರು, ಗೌಪ್ಯತೆ ಇರಬೇಕಂತ. ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ ಅಂತ ಗೊತ್ತಾಗಬಾರ್ದು ಅಂತ ಹೇಳಿ. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ನಮ್ಮ ಚಂದ್ರಚೂಡ್ ಅವರು ಇದು ಪ್ರಜಾಸತ್ತಾತ್ಮಕ ವಿರುದ್ಧದೆ, ಟ್ರಾನ್ಸ್ಪರೆನ್ಸಿ ವಿರುದ್ಧದೆ ಅಂತೇಳಿ ಆದೇಶ ಮಾಡಿ ಕೊಡು ಅಂತ ಹೇಳಿದಾಗ ಅದನ್ನು ಕೂಡ ಅಷ್ಟು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಿದ. ಮಾಹಿತಿ ಕೊಡಬೇಕಾದ್ರೆ ಸಮಯ ಬೇಕಾಗ್ತದೆ, ಚುನಾವಣೆ ನಡೆಸಬೇಕಾಗಿದೆ, ನ್ಯಾಪೋಟಿಯನ್ನು ಮುಂದೂಡಬೇಕಾಗಿದೆ. ಆದ್ರೂ ಕೂಡ ಅವರ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅವರ ನೇತೃತ್ವದ ತಂಡ ಇದು ಬಹಳ ಕರೆಕ್ಟ್ ಆಗಿ ಒಂದು ದಿವಸ ಅವರಿಗೆ SBI ವಾರ್ ಮಾಡಿದ್ದಾರೆ. ಅವ್ರು ಕೊಟ್ಟಿದ್ದಾರೆ. ಈಗ ಏನಾಗಿದೆ ಅಂದ್ರೆ ಮೋದಿಯವರ ಮುಖವಾಡ ಕಳಿಸಿಬಿಟ್ಟಿದೆ. ಇವರ ಪ್ರಾಮಾಣಿಕತೆ ಮುಖವಾಡ ಕಳಿಸಿಬಿಟ್ಟಿದೆ. ಒಂದ್ ಕಡೆ IT ಗೇಟ್ ಆಗ್ತದೆ, ಈ ಹಣ ಜಮಾ ಆಗ್ತದೆ ಚುನಾವಣಾ. ಇನ್ನೊಂದ್ ಕಡೆ CBI ಕೇಸ್ ಆಗ್ತದೆ, ಎಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಇನ್ನೊಂದ್ ಕಡೆ ED ರೇಡ್ ಆಗ್ತದೆ, ಎಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಇನ್ನೊಂದ್ ಕಡೆ ಸಾವಿರಾರು ಕೋಟಿ ಮೆಗಾ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಕೊಡಿದ್ರೆ ಇಲ್ಲಿ ಹಣ ಜಮಾ ಆಗ್ತದೆ. 23 ಕಂಪನಿಗಳು ನುಕ್ಸಾನ ಅನುಭವಿಸ್ತಾ ಇದ್ದಾವೆ. ಆ ನುಕ್ಸಾನದ ಕಂಪನಿಗಳು 106 ಕೋಟಿ ಹಣ ಪಡ್ಕೊಂಡಿದ್ದಾರೆ. ಈ ಕೇಜ್ರಿವಾಲ್ ಅವ್ರನ್ನ ಏನು ಬಂಧನ ಮಾಡಿದಾರ ಈ ಲಿಕ್ಕರ್ ಸ್ಕ್ಯಾಮ್ ನಲ್ಲಿ, ಅದ್ರಲ್ಲಿ ಅಪ್ರೂವಲ್ ಆದವರು ಕೂಡ ಹಣ ವಸೂಲು ಮಾಡಿದ್ದಾರೆ. ಹೀಗೆ ನರೇಂದ್ರ ಮೋದಿ ಅವರು ಸುಮಾರು 7,600 ಕೋಟಿ ರೂಪಾಯಿಯಷ್ಟು ಈ ಒಂದು ಬೆದರಿಸಿ ಎಕ್ಸ್ಟೋರ್ಷನ್ ಅಂತೀವಲ್ಲ ನಾವು, ಬದಲಿಸಿ ಸಹ CBI, IT, ED ಉಪಯೋಗಿಸಿ ಮತ್ತು ಭ್ರಷ್ಟಾಚಾರ ಕಾಂಟ್ರಾಕ್ಟ್ ಕೊಡುವ ಮೂಲಕ ಒಂದು ಹಣ ಪಡ್ಕೊಳ್ಳೋದು. ಕೊರೋನಾದಲ್ಲಿ ಲಸಿಕೆ ಮಾಡುವಂತವ್ರು ಕೂಡ ಅವರು ಹಣವನ್ನು ತಗೊಂಡು ನಾವಲ್ಲ ಮತ್ತು ಅವರ ಕೂಡ ಹಣ ತಗೊಂಡಿದ್ದಾರೆ. ಏನ್ ತೋರಿಸ್ತಿರ್ತದಲ್ಲ. ಹೀಗಾಗಿ ಮೋದಿಯವರ ಭ್ರಷ್ಟಾಚಾರದ ಬಗ್ಗೆ ಆಡುವಂತ ಮಾತುಗಳು, ಭ್ರಷ್ಟಾಚಾರದ ಬಗ್ಗೆ ಅವರ ನಿಲುವು ಒಂದು ಮುಖವಾಡ ಕಳಿಸಿಕೊಂಡಿದೆ. ಇದೆಲ್ಲವೂ ಕೂಡ ಎನ್ಕ್ವೈರಿ ಆದ್ರೆ ಆಗ್ಬೇಕು. ಅವಾಗ ಇವರ ನಿಜವಾದಂತ ಬಂಡವಾಳ ಇನ್ನಷ್ಟು ಮಟ್ಟಿಗೆ ಬಯಲಾಗುತ್ತದೆ. ಇವರು ಜೈಲು ಕಮ್ಮಿಯನ್ನು ಎನಿಸುವಂತ ತೋರಿಸ್ತಾರೆ.
ಹೀಗಾಗಿ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ. ಇನ್ನು ಶಿವಾನಂದ ಪಾಟೀಲ್ ಉದ್ದೇಶ ಮಾತನಾಡುತ್ತಾರೆ. ಒಟ್ಟಾರೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಒಂದು ಜನ ಹಿರಿಯ ಸಂಸದರ ಬಗ್ಗೆ ಒಂದು ಬಿಜೆಪಿಯವರ ಪ್ರಧಾನಮಂತ್ರಿಗಳ 10 ವರ್ಷದ ಬಂಡವಾಳ ಬಯಲಾಗಿದೆ. ಎರಡನೇದಾಗಿ ಒಂದು ದಿವಸ ಕಾಂಗ್ರೆಸ್ ಪಕ್ಷ ನಾವು ಮುಖ್ಯಮಂತ್ರಿ ನಡೆದಿದ್ದೀವಿ. ನಮ್ಮ ಹಿಂದಿನ 13-18 ಮತ್ತು ಈಗ 5 ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಕಳೆದ 9 ತಿಂಗಳಲ್ಲಿ ಕಡೆ ಪರಿಣಾಮ ಆಗಿದೆ. ಗ್ಯಾರಂಟಿಗಳು ವಿಶೇಷವಾಗಿ ಮಹಿಳೆಯರು ಬಹಳಷ್ಟು ಅದರಲ್ಲಿ ನಮಗೆ ಬೆಂಬಲವನ್ನು ವ್ಯಾಪಕ ಬೆಂಬಲವನ್ನು ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಸಂಸದರು 6 ಬಾರಿ ರಾಜಿಸಿಕೊಂಡಿದ್ದಾರೆ. 3 ಬಾರಿ ಚಿಕ್ಕೋಡಿಯಲ್ಲಿ, 3 ಬಾರಿ ಇಲ್ಲಿ. ಇಲ್ಲಿವರೆಗೆ ಈಗ ಜ್ವಲಂತ ಸಮಸ್ಯೆಗಳು ಕೆಲವೊಂದು ಉದಾಹರಣೆಗಳು ಹೇಳ್ಬೇಕಂದ್ರೆ ಅದು ಕೃಷ್ಣಾ ನ್ಯಾಯಾಧೀಕರಣ ತೀರ್ಪು, 2ನೇ ತೀರ್ಪು, ರಜೀಶ್ ಕುಮಾರ್ ತೀರ್ಪು 2010 ಬಂತು. 13 ವೆರಿಫಿಕೇಶನ್ ಸುಮಾರು 14 ವರ್ಷ ಆಯ್ತು. ಈಗ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಅದು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಮ್ಮ ಸಂಸದರು ಒಂದು ಸ್ಥಳನೂ ಕೂಡ ಲೋಕಸಭೆಯಲ್ಲಿ ಸಹ ಒತ್ತಾಯವನ್ನು ಮಾಡಿಲ್ಲ. ಪ್ರಶ್ನೆಗಳನ್ನೇ ಕೇಳಿಲ್ಲ, ಚರ್ಚೆಯಲ್ಲಿ ಭಾಗವಹಿಸಿಲ್ಲ. ವಿಜಯಪುರ ಜಿಲ್ಲೆ ನಮ್ಮ ರೈಲ್ವೆ ಓವರ್ ನೈಟ್ ನಮ್ಗೆ ಟ್ರೈನ್ ಇಲ್ಲ. ಅಥವಾ ಸಾಯಂಕಾಲ 7 ಗಂಟೆ ಬಿಟ್ಟು ಬೆಳಗ್ಗೆ ಬೆಂಗಳೂರಿಗೆ, ಬೆಳಗ್ಗೆ ಮುಂಬೈಗೆ, ಹೈದರಾಬಾದ್ ಹೋಗುವಂತ ಟ್ರೈನ್ಸ್ ಇಲ್ಲ. ಒಂದೇ ಮಾತ್ರ ಟ್ರೈನ್ ನಮ್ಮ ಜಿಲ್ಲೆಗೆ ಬಂದಿಲ್ಲ. ಇದರ ಬಗ್ಗೆಯೂ ಕೂಡ ನಮ್ಮ ಜವಾಬ್ದಾರಿಯಿಂದ ಸಂಸದರು ಒತ್ತಾಯ ಮಾಡಿಲ್ಲ. ನಮ್ದು ತೋಟಗಾರಿಕೆ ಜಿಲ್ಲೆ, ದ್ರಾಕ್ಷಿ, ದಾಳಿಂಬೆ, ನಿಂಬೆ ಇನ್ನಿತರ ತೋಟಗಾರಿಕೆ ಬೆಳೆಗಳನ್ನ ನಾವು ಬೆಳಿತೀವಿ. ಇಲ್ಲಿ ಒಂದು ಯಾವ ರೀತಿ ಪುನಾದಲ್ಲಿ ಗ್ರೇಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಪುನಾದಲ್ಲಿ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಸಾಧ್ಯತೆ. ಆ ರೀತಿ ಒಂದು ಇಲ್ಲಿ ರಿಸರ್ಚ್, ಹಾರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ ಕೇಂದ್ರ ಸರ್ಕಾರ ಆಗಬೇಕು ಅಂತೇಳಿ ಅದನ್ನು ಒತ್ತಾಯ ಮಾಡಿಲ್ಲ. ಪ್ರವಾಸೋದ್ಯಮ, ಐತಿಹಾಸಿಕ ಸ್ಮಾರಕಗಳಿದ್ದಾವೆ, ಇವು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಬೇಕು. ವರ್ಲ್ಡ್ ಮಾನ್ಯುಮೆಂಟ್ಸ್ ಆಗಬೇಕು ಯುನೆಸ್ಕೋ. ಅದರ ಬಗ್ಗೆ ಒತ್ತಾಯ ಮಾಡಿಲ್ಲ. ಇದರಿಂದ ಇಲ್ಲಿ ಜ್ವಲಂತ ಸಮಸ್ಯೆಗಳಲ್ಲಿ ಬರ ಇದೆ. ಈ ಬರಗಾಲದ ಬಗ್ಗೆ ಸಹ ಈ ಜಿಲ್ಲೆಗೆ ಹೆಚ್ಚಿನ ಯೋಜನೆಗಳು ಬೇಕು. ಅದರ ಬಗ್ಗೆ ಪ್ರಶ್ನೆ ಇರ್ತಿಲ್ಲ. ಇದು ಮೀಸಲು ಮತಕ್ಷೇತ್ರ ರಾಜಕೀಯ ಆ ದಲಿತರ ಇಲಾಖೆಗಾಗಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿಲ್ಲ. ಚರ್ಚೆಯಲ್ಲಿ ಭಾಗವಹಿಸಿಲ್ಲ. 6 ವರ್ಷಗಳ ಕಾಲ ಒಂದೇ ಒಂದು ಪ್ರಶ್ನೆಯನ್ನ ಲೋಕಸಭೆಯಲ್ಲಿ ಕೇಳಿಲ್ಲ, ಚರ್ಚೆಯಲ್ಲಿ ಭಾಗವಹಿಸಿಲ್ಲ. ಹೀಗಾಗಿ ಜನ ಸಂಪೂರ್ಣವಾಗಿ ಬದಲಾವಣೆಯನ್ನು ಬಯಸಿದ್ದಾರೆ. ಬಹಳ ದೊಡ್ಡ ಅಂತರದಿಂದ ನಮ್ಮ ಅಭ್ಯರ್ಥಿಯಾದಂತಹ ಶ್ರೀ ರಾಜು ವಾಲ್ಗೂರು ಅವರು ಪ್ರಾಧ್ಯಾಪಕರ ಕೆಲಸ ಮಾಡಿದ್ದಾರೆ. 2 ಬಾರಿ 4 ಅಂಕದ ಶಾಸಕರಾಗಿದ್ದಾರೆ. ಅತ್ಯಂತ ಮೃದು ಸ್ವಭಾವದ ಮತ್ತು ಒಬ್ಬ ಸರಳ ಸಜ್ಜನ ರಾಜಕಾರಣಿ ಮತ್ತು ಕ್ರಿಯಾಶೀಲ ವ್ಯಕ್ತಿಯೊಂದು ಅವರು ಪಾತ್ರಗೊಂಡ ಹೋಗಿ ನಮ್ಮ ವಿಜಯಪುರದ ಧ್ವನಿಯಾಗಿ ಅವರು ಸಹ ಎಲ್ಲಾ ಜ್ವಲಂತ ಸಮಸ್ಯೆಗಳಿಗೆ, ಹಿರಿಯ ಸಮಸ್ಯೆಗಳಿಗೆ ಬಗೆಹರಿಸ್ತಾರೆ, ಪ್ರಶ್ನೆ ಮಾಡ್ತಾರೆ, ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅಂತ ವಿಶ್ವಾಸ ಸಹ ಇದೆ. ನಾವು ವಿಶ್ವಾಸವನ್ನು ಸಹ ನಾವು ಎಲ್ಲರಿಗೂ ಕೂಡ ಇದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ನಮಗೆ ಜಯ ಸಿಗ್ತದೆ. ಸುಮಾರು 2 ಲಕ್ಷದ ಅಂತರದಲ್ಲಿ ನಾವು ಈ ಚುನಾವಣೆಯನ್ನು ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮಲ್ಲಿ. ನಾವೆಲ್ಲರೂ ಕೂಡ, ನಾನು, ಶಿವಾನಂದ ಪಾಟೀಲ್ ಅವರು, ಯಶೋಧರಾಜ್ ಅವರು, CS ನಾಗೌಡರು, ಪ್ರಕಾಶ್ ರಾಠೋಡ್ ಅವರು, ನಮ್ಮ ಅಶೋಕ್ ಪನ್ಗೋಳಿ ಅವರು, ನಮ್ಮ ಕಟ್ಟಗೊಂಡವರು, ಮುಸ್ಲಿಕ್ ಅವರು, ರಾಘವನ್ ಅವರು, ಎಲ್ಲರೂ ಸಹ ನಾವು ಸಹ ಒಗ್ಗಟ್ಟಾಗಿ ಒಂದು ಸಹ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ನಾವು ಚುನಾವಣಾ ಪ್ರಚಾರದಲ್ಲಿ ಹೋಗಿದ್ದೀವಿ. ಒಂದು ಜನ ಅವರ ಭೂತಪೂರ್ವಕ ಸ್ಪಂದನೆಯನ್ನು ಸಹ ಕೊಟ್ಟಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾಳೆ ಮತ್ತೊಮ್ಮೆ 26ನೇ ತಾರೀಕಿಗೆ ರಾಹುಲ್ ಗಾಂಧಿ ಅವರು 11 ಗಂಟೆಗೆ ಸೊಲ್ಲಾಪುರ ರೋಡ್ನಲ್ಲಿ ಬಿಎಲ್ಡಿಯ ಹೊಸ ಆವರಣ ಕ್ಯಾಂಪಸ್ಸಿದೆ. ಹಿಂದೆ ಏನು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಆ ಕ್ಯಾಂಪಸ್ನಲ್ಲಿ ಸಹ ಅವರು ಜನರನ್ನ ಉದ್ದೇಶಿಸಿ ಕಾಂಗ್ರೆಸ್ ಪ್ರಚಾರವನ್ನು ಮಾಡಿದ್ದಾರೆ. ಈಗ ಗ್ಯಾರಂಟಿ ಬಿಡುಗಡೆ ಮಾಡಿ ಆಮೇಲೆ